ಮಧ್ಯ ಕರ್ನಾಟಕ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗದ್ದುಗೆ ಏರ್ಲಿಕ್ಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿಯಲ್ಲಿ ಭಾರೀ ಪೈಪೋಟಿ ನಡೀತಾ ಇದೆ. ಅಭ್ಯರ್ಥಿಗಳು ಆಲ್ರೆಡಿ ಈಗ ಪ್ರಚಾರದ ಭರಾಟೆ ಶುರು ಮಾಡಿಕೊಂಡಿದ್ದಾರೆ. ಬೆಣ್ಣೆನಗರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಈಗ ತಡ್ತಾ ಇದೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರ್ಗೆ ಕಾಂಗ್ರೆಸ್ನಿಂದ ಟಿಕೆಟ್ ಆಲ್ರೆಡಿ ಘೋಷಣೆ ಆಗಿದೆ. ಸಮರ್ಥ್ಗೆ ಟಿಕೆಟ್ ನೀಡಿದ್ದಕ್ಕೆ ಈಗ ಆಕಾಂಕ್ಷಿ ಏನಿದ್ರಲ್ಲ ಮುಸ್ಲಿಂ ಆಕಾಂಕ್ಷಿ ಸಾದಿಕ್ ಪೈಲ್ವಾನ್ ಈಗ ಕಿಡಿಕಾರ್ತಾ ಇದ್ದಾರೆ. ಅಲ್ಪಸಂಖ್ಯಾತ ನಾಯಕರನ್ನ ನೀವು ಗುರಿಯಾಗಿಸಿಲ್ಲ, ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಆಕಾಂಕ್ಷಿ ಸಾದಿಕ್ ಪೈಲ್ವಾನ್ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಉಪಚುನಾವಣೆಯಲ್ಲಿ ನಾವು ತಕ್ಕ ಉತ್ತರ ಕೊಡ್ತೀವಿ ಅಂತ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಟಿಕೆಟ್ ಸಿಗುವ ಬಗ್ಗೆ ಕೆಪಿಸಿಸಿಯ ಎಲ್ಲರ ಮೇಲೆ ನನಗೆ ವಿಶ್ವಾಸ ಇತ್ತು. ಅಹಿಂದ ಮತ್ತು ಅಲ್ಪಸಂಖ್ಯಾತ ನಾಯಕರಿಗೆ ಟಿಕೆಟ್ ಅಂತ ಚರ್ಚೆ ಆಗ್ತಾ ಇತ್ತು. ಆದರೆ ಟಿಕೆಟ್ ಸಿಗದ ಹಿನ್ನೆಲೆ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಕಣಕ್ಕಿಳಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ನಾಳೆ ಬೆಂಬಲಿಗರ ಜೊತೆ ನಾಮಿನೇಷನ್ ಅಂತಲೂ ಈಗ ಸಾದಿಕ್ ಪೈಲ್ವಾನ್ ಈಗ ಹೇಳಿಬಿಟ್ಟಿದ್ದಾರೆ. ಒಂದು ಕಡೆ ಶಾಮನೂರು ಶಿವಶಂಕರಪ್ಪನವರಿಂದ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಪ್ರತಿನಿಧಿಸ್ತಾ ಇದ್ದಂತಹ ಶಾಮನೂರು ಶಿವಶಂಕರಪ್ಪನವರಿಗೆ ಮುಸ್ಲಿಂ ಮತಗಳು ನಿರ್ಣಾಯಕ ಆಗಿದ್ವು. ಆ ಭಾಗದಲ್ಲಿ ಮುಸ್ಲಿಂ ಮತದಾರರೇ ಸಾಕಷ್ಟು ನಿರ್ಣಾಯಕ ಅನ್ನುವಂತಹ ಮಾತುಗಳು ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಕೂಡ ಹೇಳಿದರು. ಅದಾದಮೇಲೆ ನನ್ನ ನಂತರ ಇದು ಮುಸ್ಲಿಮ್ಗೆ ನಾವು ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅಂತ ಇತ್ತೀಚೆಗೆ ಜಮೀರ್ ಅಹಮದ್ ಖಾನ್ ಒಂದು ಮಾತನ್ನು ಹೇಳಿದರು. ಮತ್ತು ಸಾಕಷ್ಟು ಜನ ಈಗ ಟಿಕೆಟ್ಗೋಸ್ಕರ ಪೈಪೋಟಿ ನಡೆಸ್ತಾ ಇದ್ರು. ಸರ್, ನಾವು ದಾವಣಗೆರೆ ಜಿಲ್ಲೆ ದಕ್ಷಿಣ ಕ್ಷೇತ್ರದ ನಾನು ಹಳಬ ಕಾಂಗ್ರೆಸ್ಸು. ನಾನು ಇದೇ ಬಾರಿ ಅಲ್ಲ, ಇದಕ್ಕಿಂತ ಮುಂಚೆ 3 ಬಾರಿ ಶಾಮನೂರು ಶಿವಶಂಕರಪ್ಪ ನಮ್ಮ ರಾಜಕೀಯ ಗುರು ಶಾಮನೂರು ಶಿವಶಂಕರಪ್ಪರ ನಿಧಾನ ಆದಮೇಲೆ 3 ಸತಿ ನಾನು ಅದಕ್ಕಿಂತ ಮುಂಚೆ ಟಿಕೆಟ್ ಕೇಳಿದ್ದೀನಿ, ಬಿ ಫಾರ್ಮ್ ಕೇಳಿದ್ದೀನಿ, ಬೆಂಗಳೂರು ಡಿಲ್ಲಿ ಅಡ್ಡಾಡಿದ್ದೀನಿ. ಈ ತಕ್ಷಣಕ್ಕೂ ನನಗೆಲ್ಲ ಬಿ ಫಾರಮ್ ಸಿಗ್ತೈತೆ ಅಂತೇಳಿ ಶುಕ್ರವಾರ ದಿವಸ ನನಗೆ ಹೇಳಿದ ಮೇಲೆ ನಾನು ನಾಮಿನೇಷನ್ ಬಂದು ಫೈಲ್ ಮಾಡಿದೆ. ಆದರೆ ನನಗೆ ದುರಾದೃಷ್ಟ, ಅವ್ರು ಕಾಂಗ್ರೆಸ್ನವರು ನಮಗೆಲ್ಲ ಟಿಕೆಟ್ ಬಿ ಫಾರಮ್ ಕೊಳ್ಳಲ್ಲ. ನಾವು ತಕ್ಕದ ಪಾಠ ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಎಲ್ಲ ಬಾಂಧವರ ಜೊತೆಗೆ, ಎಲ್ಲ ಸಮಾಜ ವರ್ಗದ ಜೊತೆಗೆ ನಾವು ಕುಲಂಕುಷವಾಗಿ ಮಾತಾಡಿ ಅವ್ರ ಕೂಟ ನಾವು ಭೇಟಿಯಾಗಿ ನನ್ನ ಮೂಲಕ ಬಂದು ಹೇಳಿದ್ರಿಂದ, ಎಲ್ಲ ಧರ್ಮದವರು ಬಂದು, ಎಲ್ಲ ಜಾತಿ ಜನಾಂಗದವ್ರು ಬಂದು ಹೇಳಿದ್ರಿಂದ ಆ ವಿಶ್ವಾಸದ ಮೇಲೆ ಜನ ತೀರ್ಮಾನ ಕೊಡ್ತಾರೆ, ಪಕ್ಕಾದ ಕಾಂಗ್ರೆಸ್ಸಿಗೆ ಪಾಠ ಕಲಿಸ್ತಾರೆ ಅಂತೇಳಿ ಈ ಸಭೆಯಲ್ಲಿ ನಿಮ್ಮ